Good morning, welcome back. So I am your physics professor Dr. Nagaraj, teaching physics in simple language in our mother tongue, that is in Kannada. So ಕನ್ನಡದಲ್ಲಿ ಫಿಸಿಕ್ಸ್ ಅನ್ನು ನಾನು ಪಾಠ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಗಲೇ ಸಾಕಷ್ಟು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಈಗ ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟರ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ರೊಟೇಷನಲ್ ಮೋಷನ್ ಅಲ್ಲಿ ಸ್ವಲ್ಪ ಭಾಗ ಉಳ್ಕೊಂಡಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈಕ್ವಿಲಿಬ್ರಿಯಮ್ ಆಫ್ ಎ ಬಾಡಿ ಅನ್ನೋ ಕಾನ್ಸೆಪ್ಟ್ ಅನ್ನು ಮತ್ತೆ ಕಪಲ್ ಅನ್ನೋ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈಕ್ವಿಲಿಬ್ರಿಯಮ್ ಅನ್ನೋ ಕಾನ್ಸೆಪ್ಟಿನ ಮುಂಚೆ, ಈಕ್ವಿಲಿಬ್ರಿಯಮ್ ಆಫ್ ಎ ಬಾಡಿ ಅನ್ನೋ ಕಾನ್ಸೆಪ್ಟ್ ಮುಂಚೆ ಈ ರೊಟೇಷನಲ್ ಮೋಷನ್ ಅಲ್ಲಿ ಎಷ್ಟು ತರ ರೊಟೇಷನಲ್ ಮೋಷನ್ ಇದೆ ಅನ್ನೋದು ಒಂದು ಚೂರು ಬ್ರೀಫ್ ಆಗಿ ಹೇಳಿ ಮುಂದಕ್ಕೆ ಹೋಗ್ತೀನಿ. ಎಷ್ಟು ತರ ರೊಟೇಷನ್ ಸರ್? ಹಾಗಾದ್ರೆ ರೊಟೇಷನ್ ಅಲ್ಲೂ 2-3 ತರ ಇರುತ್ತಾ? ಸ್ವಲ್ಪ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡಿ, 2 ತರ ಇದೆ. ಒಂದು ಪ್ಯೂರ್ ರೊಟೇಷನಲ್ ಅಂತ, ಇನ್ನೊಂದು ಪ್ರಿಸಿಷನ್ ಅಂತ. ಪ್ಯೂರ್ ರೊಟೇಷನ್ಗೂ ಪ್ರಿಸಿಷನ್ಗೂ ವ್ಯತ್ಯಾಸ ಏನು ಸರ್? ನೋಡಿ, ನಮಗೆಲ್ಲ ಆಲ್ರೆಡಿ ಗೊತ್ತಿದೆ. ರೊಟೇಷನ್ ಅಂತಂದ್ರೆ ಒಂದು ಫಿಕ್ಸ್ಡ್ ಆಕ್ಸಿಸ್ ಇರಬೇಕು. ಫಿಕ್ಸ್ಡ್ ಆಕ್ಸಿಸ್ ನ ಮೇಲೆ ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಪೆನ್ ಇದೆ. ಈ ಪೆನ್ ಅನ್ನು ನಾನು ಹೀಗೆ ತಿರುಗಿಸ್ತಾ ಇದ್ದೀನಿ. ಅಂದ್ರೆ ಇಟ್ಸ್ ಆಕ್ಸಿಸ್ ಈಸ್ ಅಬೌಟ್ ದಿಸ್ ಲೈನ್. ಓಕೆ, ಸೊ ಹೀಗೆ ತಿರುಗ್ತಾ ಇದೆ, ಹೀಗೆ ತಿರುಗ್ತಾ ಇದೆ. ಆಕ್ಸಿಸ್ ಫಿಕ್ಸ್ ಆಗಿದೆ, ಅಂದ್ರೆ ಆಕ್ಸಿಸ್ ಲೈನ್ ಫಿಕ್ಸ್ ಆಗಿದೆ, ಜೊತೆಗೆ ಪಾಯಿಂಟ್ ಕೂಡ ಫಿಕ್ಸ್ ಆಗಿದೆ. ಪಾಯಿಂಟ್ ಹಿಂದೆ ಮುಂದೆ ಮೂವ್ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಸೊ ಈ ತರದ ರೊಟೇಷನ್ ನಾವು ಈ ತರದ ರೊಟೇಷನಲ್ ಮೋಷನ್ ಅನ್ನು ನಾವು ಪ್ಯೂರ್ ರೊಟೇಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಫ್ಯಾನ್, ಸೀಲಿಂಗ್ ಫ್ಯಾನ್. ಸೀಲಿಂಗ್ ಫ್ಯಾನ್ ತಿರುಗ್ತಾನೆ ಇರುತ್ತೆ, ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ಹೀಗೆ ತಿರುಗ್ತಾ ಇರಬೇಕಾದ್ರೆ ಅದರ ಆಕ್ಸಿಸ್ ಆಫ್ ರೊಟೇಷನ್ ಹೀಗೆ ಇರುತ್ತೆ. ಅರ್ಥ ಆಯ್ತಾ? ಇದು ಪ್ಯೂರ್ ರೊಟೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸಿಷನ್ ಅಂತ. ಪ್ರಿಸಿಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಬುಗ್ರಿ. ನೀವು ಚಿಕ್ಕವರಿದ್ದಾಗ ಬುಗ್ರಿ ಆಟ ಆಡಿರ್ತೀರಲ್ವಾ? ನೋಡಿ, ಬುಗ್ರಿ ಆಡಿಸ್ಬೇಕಾದ್ರೆ ಏನಾಗುತ್ತೆ, ಇದು ಬುಗ್ರಿ ಅಂತ ಇಟ್ಕೊಳ್ಳೋಣ, ಆಯ್ತಾ? ಹೀಗೆ ಇರುತ್ತೆ, ಇದು ಮೊಳೆ, ಆಯ್ತಾ? ಅದು ಹೀಗೆ ತಿರುಗ್ತಾ ಇರುತ್ತೆ. ಸೊ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ದಿಸ್ ಆಕ್ಸಿಸ್. ಅಷ್ಟೇ ರೊಟೇಟ್ ಆದರೆ ಅದು ಪ್ಯೂರ್ ರೊಟೇಷನ್, ಅಷ್ಟೇ ರೊಟೇಟ್ ಆದರೆ ಅದು ಪ್ಯೂರ್ ರೊಟೇಷನ್. ಆದರೆ ನಾರ್ಮಲಿ ಹಂಗಾಗಲ್ಲ. ನೀವು ನೆಲದ ಮೇಲೆ ಆಡಿಸಿದಾಗ ಬುಗ್ರಿ ತಿರುಗ್ತಾ 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 ಹೀಗೆ 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 ಬೆಂಡ್ ಆಗುತ್ತೆ. ಅಂದರೆ ಅಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ನಲ್ಲಿ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ. ಅಂದರೆ ಈ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ. ಬರ್ತಾ 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 ಆಕ್ಸಿಸ್ ಹೀಗೆ ಟಿಲ್ಟ್ ಆಗುತ್ತೆ. ಅಂದರೆ ಬುಗ್ರಿ ಹಿಂಗೆ ತಿರುಗುತ್ತೆ, ಅಥವಾ ಈ ಕಡೆಗೂ ತಿರುಗ್ಬೋದು, ಆಯ್ತಾ? ಹೀಗೆ ತಿರುಗ್ಬೋದು. ಈ ಪಾಯಿಂಟ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಅಂದರೆ ಫಿಕ್ಸ್ಡ್ ಪಾಯಿಂಟ್ ಬಟ್ not fixed line. So fixed point, fixed line ಇದ್ರೆ ಪ್ಯೂರ್ ರೊಟೇಷನ್. ಫಿಕ್ಸ್ಡ್ ಪಾಯಿಂಟ್ ಬಟ್ ನಾಟ್ ಫಿಕ್ಸ್ಡ್ ಲೈನ್ ಆದರೆ ಅದು ಪ್ರಿಸಿಷನ್. ಈಗ ಟೇಬಲ್ ಫ್ಯಾನ್ ಅನ್ನು ನೋಡಿದೆ. ಸೀಲಿಂಗ್ ಫ್ಯಾನ್ ಬಂದ್ಬಿಟ್ಟು ಪ್ಯೂರ್ ರೊಟೇಷನ್. ಟೇಬಲ್ ಫ್ಯಾನ್ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರುತ್ತೆ, ಆದರೆ ಹೀಗೆ 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 ತಿರುಗ್ತಾ ಇರುತ್ತೆ. ಈವನ್ ಲೆಗ್ ಫ್ಯಾನ್ ಕೂಡ ಅಷ್ಟೇ, ಹೀಗೆ 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 ಅಂದರೆ ರೊಟೇಟ್ ಆಗ್ತಾ ಆಗ್ತಾನೆ ಕೂಡ ಸ್ವಲ್ಪ ಹಿಂಗೆ 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 ಟಿಲ್ಟ್ ಆಗುತ್ತೆ. ಅವನ್ನ ನಾವು ಪ್ರಿಸಿಷನ್ ಅಂತ ಕರಿತೀವಿ. ಸೊ ಪ್ಯೂರ್ ರೊಟೇಷನ್, ಪ್ರಿಸಿಷನ್. ಇನ್ನು ಈ ಕಾರಿನ ವೀಲ್ ಇದೆಯಲ್ಲ, ಅದು ತಿರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇದನ್ನು ಟ್ರಾನ್ಸ್ಲೊಟೇಷನ್ ಅಂತ ಕರಿತೀವಿ. ಟ್ರಾನ್ಸ್ಲೇಟರಿ ಮೋಷನ್ ಆಗುತ್ತೆ, ರೊಟೇಷನಲ್ ಮೋಷನ್ನು ಕೂಡ ಆಗುತ್ತೆ. ಅಂದರೆ ತಿರ್ಕೊಂಡು ಮುಂದಕ್ಕೆ ಹೋಗೋದು. ಕಾರ್ ವೀಲ್, ಬೈಕ್ ವೀಲ್, ಬೈಸಿಕಲ್ ವೀಲ್ ಇವೆಲ್ಲನೂ ಕೂಡ ಟ್ರಾನ್ಸ್ಲೊಟೇಟರಿ ಮೋಷನ್. ಸೊ ಪ್ಯೂರ್ ರೊಟೇಷನ್ ಸೀಲಿಂಗ್ ಫ್ಯಾನ್, ಪ್ರಿಸಿಷನ್ ಟಾಪ್ ಅಥವಾ ಟೇಬಲ್ ಫ್ಯಾನ್ ಅಥವಾ ಲೆಗ್ ಫ್ಯಾನ್, ಟ್ರಾನ್ಸ್ ರೊಟೇಟರಿ ಮೋಷನ್ ವೆಹಿಕಲ್ಸ್ ವೀಲ್ಸ್. ಗೊತ್ತಾಯ್ತಲ್ವಾ? ಸೊ ಇಷ್ಟ ಆಯಿತು. ಈಗ ಬನ್ನಿ ಈಕ್ವಿಲಿಬ್ರಿಯಂ ಕಡೆ ಹೋಗೋಣ. ಈಕ್ವಿಲಿಬ್ರಿಯಂ ಅಂದರೆ ಏನು? ಈಕ್ವಿಲಿಬ್ರಿಯಂ ಅಂತಂದು ಯಾವಾಗ ಕರಿತೀವಿ? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನು ಒಂದು ರಿಜಿಡ್ ಬಾಡಿ ಅಂತ ತಿಳ್ಕೊಳ್ಳಿ. ಆ್ಯಕ್ಚುಲಿ ನಾನೇನು ರಿಜಿಡ್ ಬಾಡಿ ಅಲ್ಲ. ರಿಜಿಡ್ ಬಾಡಿ ಅಂತಂದರೆ ಆಗಲೇ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಚಾಪ್ಟರ್ ಬಿಗಿನಿಂಗಲ್ಲೇ, ನೀವು ಹೆಂಗೆ ತಿರುಗಿದ್ರು ಕೂಡ ಅದರ ಶೇಪು ಚೇಂಜ್ ಆಗಬಾರ್ದು. ದ ಶೇಪ್ ಶುಡ್ ನಾಟ್ ಚೇಂಜ್ ಈವನ್ ವೆನ್ ದ ಬಾಡಿ ಈಸ್ ರೊಟೇಟಿಂಗ್ ಆರ್ ಮೂವಿಂಗ್ ಅಲಾಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಶೇಪ್ ಶುಡ್ ನಾಟ್ ಚೇಂಜ್. ಸೊ ಸದ್ಯಕ್ಕೆ ನೀವು ನನ್ನನ್ನು ರಿಜಿಡ್ ಬಾಡಿ ಅಂತ ಅಂದ್ಕೊಳ್ಳಿ. ಸೊ ಹೀಗೆ ಫಿಕ್ಸ್ ಆಗಿದ್ದೀನಿ. ನಾನು ತಿರುಗ್ತಾನೂ ಇಲ್ಲ, ಮೂನೂ ಆಗ್ತಾ ಇಲ್ಲ, ನಿಂತಿದ್ದತ್ರನೇ ನಿಂತ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಬೋರ್ಡ್, ಆಯ್ತಾ? ಇದು ನಿಂತಿದ್ದತ್ರನೇ ನಿಂತಿರುತ್ತೆ. ಹಾಗೆ ನಾನು ಕೂಡ ಹೀಗೆ, ಈಗ ರೋಡ್ ಮೇಲೆ ಬಿದ್ದಿರೋದು ಒಂದು ಕಲ್ಲು, ಅಥವಾ ನಿಮ್ಮ ಊರಲ್ಲಿ ಬೆಟ್ಟದಲ್ಲಿರೋ ಒಂದು ಕಲ್ಲು, ಅಥವಾ ನಿಮ್ಮ ಊರ ಹತ್ರ ಇರೋ ಒಂದು ಬಂಡೆ, ಆಯ್ತಾ? ಅಥವಾ ನಿಮ್ಮ ಊರ ಹತ್ರ ಇರೋ ಒಂದು ಮರ, ಯಾವುದ್ಯಾವುದೋ ತಗೊಳ್ಳಿ, ಅವು ಸ್ಟ್ಯಾಂಡ್ ಸ್ಟಿಲ್ ಆಗಿರ್ತವೆ. ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಿಸ್ಪ್ಲೇಸು ಆಗಲ್ಲ, ಅಥವಾ ನಿಂತಿರೋ ಹತ್ರ ತಿರುಗೋದಿಲ್ಲ. ಇಂಥದನ್ನು ನಾವು ಪ್ಯೂರ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ, ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಆಯ್ತಾ? ದೇರ್ ಇಸ್ ನೋ ಟ್ರಾನ್ಸ್ಲೇಟರಿ motion, there is no rotational motion. So ಹಂಗಿದ್ದಾಗ 100% ಅದು ರೆಸ್ಟ್ ಅಲ್ಲಿ ಇದೆ ಅಂತ ಅದನ್ನ ಪ್ಯೂರ್ ಈಕ್ವಿಲಿಬ್ರಿಯಂ, ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಇದೆ. ಡೈನಾಮಿಕ್ ಅಂದ್ರೆ ಹೆಸರೇ ಹೇಳ್ದಂಗೆ ಮೂವ್ ಆಗ್ತಾ ಇರೋದು. ಈಗ ನಾವು ಆಲ್ರೆಡಿ 2 ತರದ ಮೂವ್ಮೆಂಟ್ಸ್ ಅನ್ನು ನೋಡಿದೀವಿ. ಒಂದು ಲೀನಿಯರ್ ಮೋಷನ್, ಇನ್ನೊಂದು ರೊಟೇಷನಲ್ ಮೋಷನ್. ಲೀನಿಯರ್ ಮೋಷನ್ ಮತ್ತೆ ರೊಟೇಷನಲ್ ಮೋಷನ್. ಅರ್ಥ ಆಯ್ತಾ? ಈಗ ಲೀನಿಯರ್ ಮೋಷನ್ ಇಲ್ಲ, ಬರೀ ರೊಟೇಷನಲ್ ಮೋಷನ್ ಮಾತ್ರ ಇದೆ.
ಆರ್ ಯು ಫಾಲೋಯಿಂಗ್? ಯಾವುದೋ ಒಂದು ಬಾಡಿ ಲೀನಿಯರ್ ಆಗಿ ಮೂವ್ ಆಗ್ತಿಲ್ಲ, ನಿಂತಿದ್ದ ಜಾಗದಲ್ಲೇ ಸುಮ್ಮನೆ ತಿರುಗ್ತಾ ಇದೆ. ಸೀಲಿಂಗ್ ಫ್ಯಾನ್ ಫಾರ್ ಎಕ್ಸಾಂಪಲ್, ಸೀಲಿಂಗ್ ಫ್ಯಾನ್ ನಿಂತಿದ್ದ ಜಾಗದಲ್ಲೇ ಸುಮ್ಮನೆ ತಿರುಗ್ತಾ ಇದೆ, ಆದರೆ ಅದು ತಿರ್ಕೊಂಡು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಅಂದ್ರೆ ದೇರ್ ಇಸ್ ನೋ ಟ್ರಾನ್ಸ್ಲೇಟರಿ ಮೋಷನ್, ದೇರ್ ಇಸ್ ಓನ್ಲಿ ರೊಟೇಷನಲ್ ಮೋಷನ್. ಹಾಗಿದ್ರೆ ಅದನ್ನ ನಾವು ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ? ವೆನ್ ಡು ವಿ ಸೇ ಅ ಬಾಡಿ ಈಸ್ ಇನ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ? ಇಫ್ ದೇರ್ ಇಸ್ ನೋ ಟ್ರಾನ್ಸ್ಲೇಟರಿ ಮೋಷನ್, ಓನ್ಲಿ ರೊಟೇಷನಲ್ ಮೋಷನ್, ದೆನ್ ದ ಬಾಡಿ is said to be in translatory equilibrium. ಅರ್ಥ ಆಯ್ತಾ? ಬೆಸ್ಟ್ ಎಕ್ಸಾಂಪಲ್ ಸೀಲಿಂಗ್ ಫ್ಯಾನ್. ಅಂದ್ರೆ ಲೀನಿಯರ್ ಮೋಷನ್ ಇಲ್ಲ, ರೊಟೇಷನಲ್ ಮೋಷನ್ ಮಾತ್ರ ಇದೆ. ಸರ್ ಇದು ಆಗೋದು ಯಾವಾಗ ಸರ್? ಅಂದ್ರೆ ಒಂದು ಬಾಡಿ ರೊಟೇಷನಲ್ ಮೋಷನ್ ಆಗುತ್ತೆ, ಲೀನಿಯರ್ ಮೋಷನ್ ಆಗೋದಿಲ್ಲ, ಯಾವಾಗ ಸರ್? ಅಂದ್ರೆ ವಾಟ್ ಈಸ್ ಅ ಕಂಡೀಷನ್ ಫಾರ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ? ನೋಡ್ರಪ್ಪ, ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದ್ರೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗಬೇಕಲ್ವಾ? ಫೋರ್ಸ್ ಅಪ್ಲೈ ಆಗಬೇಕಲ್ವಾ? ಕರೆಕ್ಟ್. ಈ ಆಬ್ಜೆಕ್ಟ್ ಹಿಂಗೆ ಮೂವ್ ಆಗ್ತಾ ಇದೆ ಅಂದ್ರೆ ಈ ಕಡೆ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಬೈ ಚಾನ್ಸ್ ಅದೇ ಆಬ್ಜೆಕ್ಟ್ಗೆ ಈ ಕಡೆಯಿಂದನೂ ನಾನು ಫೋರ್ಸ್ ಅಪ್ಲೈ ಮಾಡಿದೆ. ನೋಡಿ, ಈ ಪೆನ್ ಇದೆ, ಈ ಪೆನ್ ನಾನು ಈ ಕಡೆಯಿಂದ ಹೇಳಿದ್ರೆ ಹಿಂಗೆ ಮೂವ್ ಆಗುತ್ತೆ, ಅದೇ ಪೆನ್ ಅನ್ನು ಹಿಂಗೆ ಹೇಳಿದ್ರೆ ಹಿಂಗೆ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ಎರಡೂ ಕಡೆಯಿಂದ ನಾನು ಸೇಮ್ ಅಮೌಂಟ್ ಆಫ್ ಫೋರ್ಸ್ ಅನ್ನು ಅಪ್ಲೈ ಮಾಡಿದರೆ ಅವಾಗ ಅದು ಹಂಗೂ ಮೂವ್ ಆಗಲ್ಲ, ಹಿಂಗೂ ಮೂವ್ ಆಗಲ್ಲ, ನಿಂತಿರೋ ಕಡೆಗೆ ಇರುತ್ತೆ. ಅಂದ್ರೆ ಇಫ್ F1 is equal to F2, so that F1 plus F2 is equal to 0, that means sigma F is equal to 0, then the body is said to be in translatory equilibrium. So what is the condition for translatory equilibrium? Sigma F equals 0. ಅಂದ್ರೆ ಒಂದು ಆಬ್ಜೆಕ್ಟಿನ ಮೇಲೆ ಎಷ್ಟು ಫೋರ್ಸ್ ಬೇಕಾದರೂ ಆಕ್ಟ್ ಮಾಡಬಹುದು, ಹೀಗೆ 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 ಹೀಗೆ. ಬಟ್ ಎಲ್ಲಾ ಫೋರ್ಸ್ಗಳು ಸೇರಿ ಟೋಟಲ್ ವ್ಯಾಲ್ಯೂ 0 ಆದರೆ, ಸಿಗ್ಮಾ ಎಫ್ 0 ಆದರೆ, ದೆನ್ ದ ಬಾಡಿ ಕೆನಾಟ್ ಹ್ಯಾವ್ ಎನಿ ಟ್ರಾನ್ಸ್ಲೇಟರಿ ಮೋಷನ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಲೀನಿಯರ್ ಮೂವ್ಮೆಂಟ್ ಆಗಬೇಕು, ಟ್ರಾನ್ಸ್ಲೇಟರಿ ಮೂವ್ಮೆಂಟ್ ಆಗಬೇಕು ಅಂತಂದ್ರೆ ಫೋರ್ಸ್ ಇರಬೇಕು. ರೊಟೇಷನಲ್ ಮೋಷನ್ ಆಗಬೇಕು ಅಂದ್ರೆ ಏನಿರಬೇಕು ಹೇಳಿ? ಎಸ್, ಯು ಆರ್ ಕರೆಕ್ಟ್, ಟಾರ್ಕ್ ಇರಬೇಕು. ಸೊ ಇವಾಗ ನಾನು ಈಕ್ವಿಲಿಬ್ರಿಯಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಆಬ್ಜೆಕ್ಟ್ ಲೀನಿಯರ್ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ 0. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪುಸ್ತಕ ಇದೆ, ಈ ಬುಕ್ ಅನ್ನ ನಾನು ಬಿಟ್ಟರೆ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ, ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಪುಲ್. ಸೊ ವೆಯ್ಟ್ ಈಸ್ ಆಕ್ಟಿಂಗ್ ಡೌನ್ವರ್ಡ್. ಆ ಆಬ್ಜೆಕ್ಟ್ಗೆ ನಾನು ಹೀಗೆ ಸಪೋರ್ಟ್ ಅನ್ನು ಕೊಟ್ಟರೆ ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಅಪ್ವರ್ಡ್. ದಟ್ ಮೀನ್ಸ್ ಆನ್ ದ ಬುಕ್, ದಿಸ್ ಈಸ್ ದ ಟೆಕ್ಸ್ಟ್ ಬುಕ್ ಅಂತ ಇಟ್ಕೊಳ್ಳೋಣ. ಇದು ಟೆಕ್ಸ್ಟ್ ಬುಕ್, ಅದರ ವೆಯ್ಟ್ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. ನಾನು ಕೈಯನ್ನು ಕೊಟ್ಟು ಅದಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟೆ, ನಾರ್ಮಲ್ ರಿಯಾಕ್ಷನ್. ದೇರ್ಫೋರ್ ದಿಸ್ ಬುಕ್ ನೈದರ್ ಮೂವ್ಸ್ ಡೌನ್ವರ್ಡ್ ನಾರ್ ಅಪ್ವರ್ಡ್. ಬೈ ಚಾನ್ಸ್ ನನ್ನ ರಿಯಾಕ್ಷನ್ ಜಾಸ್ತಿ ಇದ್ರೆ ಬುಕ್ ಮೇಲಕ್ಕೆ ಹೋಗುತ್ತೆ, ನನ್ನ ರಿಯಾಕ್ಷನ್ ಕಡಿಮೆ ಇದ್ರೆ ಬುಕ್ ಕೆಳಗಡೆ ಬೀಳುತ್ತೆ. ಅರ್ಥ ಆಯ್ತಾ? ಸೊ ದ ರಿಯಾಕ್ಷನ್ ಈಸ್ ಈಕ್ವಲ್ ಟು ಆಕ್ಷನ್, ಟೋಟಲ್ ಫೋರ್ಸ್ ಬಿಕಮ್ಸ್ 0, ದೇರ್ಫೋರ್ ದೇರ್ ಇಸ್ ನೋ ನೆಟ್ ಮೂವ್ಮೆಂಟ್ ಆಫ್ ದ ಬಾಡಿ. ಸೊ ಟ್ರಾನ್ಸ್ಲೇಟರಿ ಮೋಷನ್ಗೆ ಕಂಡೀಷನ್ ಏನು? ಸಿಗ್ಮಾ ಎಫ್ ಈಕ್ವಲ್ಸ್ 0. ಎಕ್ಸಾಂಪಲ್ ಕೊಡಿ ಅಂದ್ರೆ ಸೀಲಿಂಗ್ ಫ್ಯಾನ್ ಅಥವಾ ಬುಕ್ ಸ್ಟೇಯಿಂಗ್ ಆನ್ ದ ಟೇಬಲ್, ಇವೆಲ್ಲಾನು ರೆಸ್ಟಿಂಗ್ ಆನ್ ದ ಟೇಬಲ್, ಇವೆಲ್ಲನೂ ಕೂಡ ನೀವು ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು. ಎಸ್ಪೆಷಲಿ ಈ ಸಿಗ್ಮಾ ಎಫ್ ಅನ್ನೋದು ಸಿವಿಲ್ ಇಂಜಿನಿಯರ್ಸ್ಗೆ ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳಿ ನೋಡೋಣ? ಅವ್ರು ಡಿಸೈನ್ ಮಾಡೋ ಎಲ್ಲನೂ ಕೂಡ ಸ್ಟೇಬಲ್ ಆಗಿರಬೇಕು, ಮೂವ್ ಆಗಬಾರ್ದು, ಸ್ಟೇಬಲ್ ಆಗಿರಬೇಕು, ದೇ ಶುಡ್ ನಾಟ್ ಮೂವ್. ಸೊ ಸಿಗ್ಮಾ ಎಫ್ ಈಕ್ವಲ್ ಟು 0 ಇಸ್ ದ ಬೇಸಿಕ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಅದು ಬಿಲ್ಡಿಂಗ್ ಇರ್ಬೋದು, ಅಥವಾ ಬ್ರಿಡ್ಜಸ್ ಇರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು, ಮನೆಗಳು ಅಥವಾ ಮಾಲ್, ಏನೇ ಇರಲಿ, ಅಂಡರ್ ಪಾಸ್ ಏನಾದರೂ ಇರಲಿ, ಒಟ್ಟಲ್ಲಿ ಅವ್ರು ಏನೇ ಕನ್ಸ್ಟ್ರಕ್ಟ್ ಮಾಡಿದ್ರು ಕೂಡ ಅದು ಸ್ಟೇಬಲ್ ಆಗಿರಬೇಕು, ವರ್ಷಾನುಗಟ್ಟಲೆ ಸ್ಟೇಬಲ್ ಆಗಿರಬೇಕು, ಅಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಇರಬಾರ್ದು. ಸೊ ಸಿವಿಲ್ನವ್ರಿಗೆ ಈಕ್ವಿಲಿಬ್ರಿಯಂ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಸಿಗ್ಮಾ ಎಫ್ ಈಕ್ವಲ್ ಟು 0 ಯಾವುದಕ್ಕೆ? ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂಗೆ. ನೆಕ್ಸ್ಟ್ ರೊಟೇಷನಲ್ ಈಕ್ವಿಲಿಬ್ರಿಯಂ ಬರೋಣ. ಇವಾಗ ಈ ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಅನ್ನು ನಾನು ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಬರೀ ಲೀನಿಯರ್ ಮೋಷನ್ ಮಾತ್ರ ಆಗ್ತಾ ಇದೆ, ಅದು ತಿರುಗ್ತಾ ಇಲ್ಲ, ಬರೀ ಲೀನಿಯರ್ ಮೋಷನ್ ಮಾತ್ರ ಆಗ್ತಾ ಇದೆ. ಇಫ್ ದೇರ್ ಇಸ್ ಓನ್ಲಿ ಲೀನಿಯರ್ ಮೋಷನ್, ನೋ ರೊಟೇಷನಲ್ ಮೋಷನ್, ದೆನ್ ದ ಬಾಡಿ ಈಸ್ ಸೆಡ್ ಟು ಬಿ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ. ಈ ಆಬ್ಜೆಕ್ಟ್ ಮೇಲಿಂದ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಬೀಳ್ತಾ ಇದೆ ಅಂದರೆ ಅದ್ರ ಮೇಲೆ ಫೋರ್ಸ್ ಇದೆ ಅಲ್ವಾ, ಅಂದರೆ ಎಫ್ ಈಸ್ ನಾಟ್ ಈಕ್ವಲ್ ಟು 0. ಬಟ್ ರೊಟೇಟ್ ಆಗ್ತಾ ಇಲ್ಲ ಅಂದರೆ ಟಾರ್ಕ್ ಈಸ್ ಈಕ್ವಲ್ ಟು 0. ನಿಮಗೆಲ್ಲ ಚೆನ್ನಾಗಿ ನೆನಪಿದೆ,
ಫೋರ್ಸ್ ಇದ್ರೆ ಲೀನಿಯರ್ ಮೋಷನ್, ಟಾರ್ಕ್ ಇದ್ರೆ ರೊಟೇಷನಲ್ ಮೋಷನ್. ಸೊ ಲೀನಿಯರ್ ಮೋಷನ್ 0 ಆಗಬೇಕು ಅಂದ್ರೆ ಸಿಗ್ಮಾ ಎಫ್ ಈಕ್ವಲ್ ಟು 0, ರೊಟೇಷನಲ್ ಮೋಷನ್ 0 ಆಗಬೇಕು ಅಂದ್ರೆ ಸಿಗ್ಮಾ ಟೌ ಇಸ್ ಈಕ್ವಲ್ ಟು 0. ಸೊ ಈಗ ಹೇಳಿ ನೋಡೋಣ, ರೊಟೇಷನಲ್ ಈಕ್ವಿಲಿಬ್ರಿಯಂ ಅಂದ್ರೆ ಯಾವಾಗ ಹೇಳ್ತೀವಿ? if the body do not possess any rotational motion, if the body possess only translatory motion, then it is said to be in rotational equilibrium. So rotational equilibrium ಇಲ್ಲ, translatory equilibrium ಇಲ್ಲ ಅಂದ್ರೆ ಅದು ಬೇರೆ ಕತೆ. ಎರಡೂ ಇದೆ ಅಂದರೆ ಅದು ಬೇರೆ ಕತೆ. ಸೊ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಬಾಡಿ ಸುಮ್ಮನೆ ಇದೆ ನಂತರ ಅಂತಂದರೆ ಇಟ್ ಈಸ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಮ್. ಮೂವ್ ಆಗ್ತಾ ಇದೆ ಅಂದರೆ ಅವಾಗ ಎರಡು ಥರ ಈಕ್ವಿಲಿಬ್ರಿಯಮ್ ಬರುತ್ತೆ. ಒಂದು ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್, ಇನ್ನೊಂದು ರೊಟೇಷನಲ್ ಈಕ್ವಿಲಿಬ್ರಿಯಮ್. ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್ ಅಂದರೆ ನೋ ಟ್ರಾನ್ಸ್ಲೇಟರಿ ಮೋಷನ್, ಓನ್ಲಿ ರೊಟೇಷನಲ್ ಮೋಷನ್, ಫ್ಯಾನ್. rotational equilibrium andre only translatory motion, no rotational motion. Object falling under the gravity, object falling under the gravity, a man walking on the road, these are all rotational equilibrium examples. Condition: translatory equilibrium sigma f equal to 0, rotational equilibrium sigma tau equal to 0. ಗೊತ್ತಾಗ್ತಾ ಇದೆಯಾ? ಸೊ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಈ ಸಿಗ್ಮಾ ಎಫ್ ಮತ್ತೆ ಸಿಗ್ಮಾ ಟೌ ಈಕ್ವಲ್ ಟು 0 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ದೇ ಆರ್ ಪ್ಲೇಯಿಂಗ್ ವಿತ್ ಬಿಲ್ಡಿಂಗ್ಸ್, ದೇ ಆರ್ ಪ್ಲೇಯಿಂಗ್ ವಿತ್ ಮಿಷಿನ್ಸ್, ದೇ ಆರ್ ಪ್ಲೇಯಿಂಗ್ ವಿತ್ ಎಂಜಿನ್ಸ್ ವೇರ್ ಸೋ ಮೆನಿ rotational motions, so many linear motions are coming into picture. So sigma f equal to 0 translatory equilibrium, sigma tau equal to 0 is a rotational equilibrium. So ಒಂದು ತಮಾಷೆಗೆ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾರೆ, if you apply physics properly in civil or if you apply physics properly in mechanical engineering, then you can produce a very good research papers, and your papers will be published in international journals ಅಂತ ಹೇಳ್ತಾರೆ. ಅಂದ್ರೆ ಫಿಸಿಕ್ಸ್ ಅನ್ನ ಚೆನ್ನಾಗಿ ನೀವು ಬಳಸಿ ಸಿವಿಲ್ ಅಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸನ ಗುರುತಿಸ್ತಾರೆ, ನಿಮ್ಮ ಬಗ್ಗೆ ಪೇಪರ್ ಅನ್ನ ನಿಮ್ಮ ಕೆಲಸನ ರಿಸರ್ಚ್ ಪೇಪರ್ಸ್ ಅಲ್ಲಿ ಪಬ್ಲಿಷ್ ಮಾಡಬಹುದು. By chance, if you don't apply physics properly either in civil or in mechanical, then your work will be coming in a newspaper, artha aita, and your work will be published in law journals, criminal journals, legal journals. ಅಂದ್ರೆ ಅರ್ಥ ಏನು? ನೀನು ಫಿಸಿಕ್ಸ್ ಅನ್ನು ಸರಿಯಾಗಿ ಬಳಸದೆ ಹೆಂಗೆಂಗೋ ಬಿಲ್ಡಿಂಗ್ ಕಟ್ಟಿದೆ, ಬಿಲ್ಡಿಂಗ್ ಬಿದ್ದು ಹೋಗುತ್ತೆ, ಅವಾಗ ನೋಡಪ್ಪ ಇಂಥ ಇಂಜಿನಿಯರ್ ಈ ಬಿಲ್ಡಿಂಗ್ ಕಟ್ಟದ, ಹಂಗಾಗಿ ಬಿದ್ದು ಹೋಯ್ತು, ನೀನು ಎಂಥ ಇಂಜಿನಿಯರ್ ಇರಬೇಕು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪೇಪರ್ನಲ್ಲಿ ಬರೀತಾರೆ. ಅದೇ ಫಿಸಿಕ್ಸ್ ಅನ್ನು ಚೆನ್ನಾಗಿ ಕಲಿತು ನೀವು ಅದನ್ನ ನೀವು ಮಾಡೋ ಎಲ್ಲ ಕೆಲಸದಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಆರ್ಟಿಕಲ್ ಬರೀತಾರೆ ಅಂತ ಅದು ಮೀನಿಂಗ್. ಸೊ ಇಫ್ ಯು ಅಪ್ಲೈ ಫಿಸಿಕ್ಸ್ ಪ್ರಾಪರ್ಲಿ ಅಂಡ್ ಡೂ ಸಿವಿಲ್ ಇಂಜಿನಿಯರಿಂಗ್, ಯುವರ್ ವರ್ಕ್ ವಿಲ್ ಬಿ ಪಬ್ಲಿಷ್ಡ್ ಇನ್ ರಿಸರ್ಚ್ ಪೇಪರ್ಸ್, ಅದರ್ವೈಸ್ ಯುವರ್ ವರ್ಕ್ ವಿಲ್ ಬಿ ಪಬ್ಲಿಷ್ಡ್ ಇನ್ ನ್ಯೂಸ್ ಪೇಪರ್ಸ್ ಅಂತ ಇರಲಿ. ಅದೇನಾದ್ರು ಇಟ್ಕೊಳ್ಳಿ. ಇವಾಗ ಈ ಕಡೆ ಬರೋಣ. ರೊಟೇಷನಲ್ ಈಕ್ವಿಲಿಬ್ರಿಯಮ್ ಆಯಿತು, ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್ ಆಯಿತು. ಇಫ್ ಸಿಗ್ಮಾ ಎಫ್ ಈಕ್ವಲ್ ಟು 0, ನೋ ಟ್ರಾನ್ಸ್ಲೇಟರಿ ಮೋಷನ್. ಇಫ್ ಸಿಗ್ಮಾ ಟೌ ಈಕ್ವಲ್ ಟು 0, no rotational motion. So example for this ceiling fan, table fan. Example for this object falling under the gravity. Sir, suppose if there is no rotational and translatory equilibrium, ಅಂದ್ರೆ ಎರಡೂನು ಇದ್ರೆ, ಈಗ ಬಸ್ಸಿನ ಚಕ್ರ ರೊಟೇಟ್ ಆಗುತ್ತೆ ನೋಡಿ, ಆ ಬಸ್ಸಿನ ಚಕ್ರ ರೊಟೇಟ್ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ, ಅವಾಗ ಅದನ್ನೇನಾದ್ರು ಈಕ್ವಿಲಿಬ್ರಿಯಂ ಅಂತ ಕರೆಯೋಕ್ಕಾಗುತ್ತೆ? ಸರ್, ನೋ ಚಾನ್ಸ್ ಅಟ್ ಆಲ್. ಇಟ್ ಈಸ್ ನೈದರ್ ಇನ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ ನಾರ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ. ಸೊ ಇದು ಈಕ್ವಿಲಿಬ್ರಿಯಂಗೆ ಸಂಬಂಧಪಟ್ಟಂಗೆ. ಸೊ ಟೈಪ್ಸ್ ಆಫ್ ರೊಟೇಷನಲ್ ಮೋಷನ್ ಆಯಿತು, ಈಕ್ವಿಲಿಬ್ರಿಯಂ ಆಯಿತು. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಈಗ ಇಲ್ಲೊಂದು ಡಯಾಗ್ರಾಮ್ ಅನ್ನು ಬರಿತೀನಿ ನೋಡಿ. ಇದು ಒಂದು ರಾಡ್, ಮೆಟಲ್ ರಾಡ್. ಈ ಮೆಟಲ್ ರಾಡಿನ ಸೆಂಟರ್ ಆಫ್ ಮಾಸ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಈ ಪಾಯಿಂಟ್ ಅಲ್ಲಿ ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ, ಐ ಕಾಲ್ ಇಟ್ ಆಸ್ F1. ಇಲ್ಲಿ ಇನ್ನೊಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ, ಐ ಕಾಲ್ ಇಟ್ ಆಸ್ F2. ಸಪೋಸ್ F1 ಇಸ್ ಈಕ್ವಲ್ ಟು F2 ಅಂದ್ರೆ ಸೇಮ್ ಫೋರ್ಸ್ ಅನ್ನು ನಾನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಇದು ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತಾ ಅಥವಾ ರೊಟೇಷನಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಈಗ ಇಲ್ಲಿ ರಾಡ್ ಇದೆ, ಇದೇ ರಾಡ್ ಅಂದ್ಕೊಳ್ಳಿ. ಈ ಕಡೆಯಿಂದನೂ ಎಳಿತೀನಿ, ಈ ಕಡೆಯಿಂದನೂ ಎಳಿತೀನಿ. ಎರಡೂ ಕಡೆಯಿಂದ ಎಳೆದಾಗ ಎರಡೂ ಫೋರ್ಸ್ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆಯಲ್ವಾ? F1 and F2 ಆರ್ ಆಕ್ಟಿಂಗ್ ಇನ್ ದ ಡೌನ್ವರ್ಡ್ ಅಲ್ವಾ? ದೇರ್ಫೋರ್ F1 plus F2 cannot be 0 because force is a vector quantity. ಇದು 5 ನ್ಯೂಟನ್, ಇದು 5 ನ್ಯೂಟನ್ ಅಂದ್ರೆ ಎರಡೂ ಫೋರ್ಸ್ ಡೌನ್ವರ್ಡ್ ಇರೋದ್ರಿಂದ 5 + 5 10 ನ್ಯೂಟನ್ ಆಯಿತು. ಸೊ ಈ ಕೇಸಲ್ಲಿ ಸಿಗ್ಮಾ ಎಫ್ ನಾಟ್ ಈಕ್ವಲ್ ಟು 0. ಸೊ ಇಫ್ ಸಿಗ್ಮಾ
sigma f not equal to 0, what does it mean? Yes, it is not in translatory equilibrium. Sari ಒಪ್ಕೋತೀವಿ sir, it is not a translatory equilibrium. What about rotational equilibrium? So ನೋಡಿ, ಇದು F1 ಮಾತ್ರ ತಗೊಳ್ಳಿ. F1 produces rotation in this direction. ಇವಾಗ ಇಲ್ಲಿ ಫಿಕ್ಸ್ ಆಗಿದೆ, ಈ ಕಡೆಯಿಂದ ನಾನು ಹೇಳಿತೀನಿ ಹಿಂಗ್ ತಿರುಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಈ ಕಡೆಯಿಂದ ಹೇಳಿತೀನಿ ಹಿಂಗ್ ತಿರುಗುತ್ತೆ, ಅಂದ್ರೆ F2 produces this type of rotation, ಹೌದಲ್ವಾ? So F1 and F2 are producing two different rotations. So this is say D1, this is say D2. ಈ D1 ಮತ್ತೆ D2 equal ಆದರೆ, suppose now the torque is, this is one torque tau1, this is another torque tau2. tau1 is equal to F1 into D1, already ನಮಗೆ definition ಗೊತ್ತಿದೆ. tau2 is equal to F2 into D2. Did you understand my point? Now F1 produces anti-clockwise rotation, therefore this is positive. F2 produces clockwise rotation, therefore this is negative. Now I can write tau1 minus tau2. Suppose tau1 minus tau2 equal to 0, then I can say sigma tau equal to 0. ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಆನ್ ಎ ಬಾಡಿ ಇಫ್ ಟೂ ಫೋರ್ಸಸ್ ಆರ್ ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅಟ್ ಟೂ ಡಿಫರೆಂಟ್ ಪೊಸಿಷನ್ಸ್, ಸರ್ಟನ್ಲಿ ಇಟ್ ಕೆನಾಟ್ ಬಿ ಇನ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್, ಬಟ್ ಇಟ್ ಕ್ಯಾನ್ ಬಿ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಸೊ ಎರಡೂ ಆ ಕಡೆಗೆ ಎರಡೂ ಫೋರ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ಆಕ್ಟ್ ಮಾಡಿದರೆ ದೇರ್ ಇಸ್ ಎ ಚಾನ್ಸ್ ಆಫ್ ರೊಟೇಷನಲ್ ಈಕ್ವಿಲಿಬ್ರಿಯಮ್, ಬಟ್ ನಾಟ್ ದ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್. ಈಗ ಇದೇ ಆಬ್ಜೆಕ್ಟ್ ಅನ್ನು ತಗೊಳ್ಳೋಣ, ಈ ತರ ರಾಡ್ ಇದೆ, ಈ ಪಾಯಿಂಟ್ ಅಲ್ಲಿ ಫೋರ್ಸ್ ಅನ್ನ F1 ಡೌನ್ವರ್ಡ್ ಅಪ್ಲೈ ಮಾಡ್ತೀನಿ, ಈ ಪಾಯಿಂಟ್ ಅಲ್ಲಿ ಫೋರ್ಸ್ ಅನ್ನ ಅಪ್ವರ್ಡ್ ಅಪ್ಲೈ ಮಾಡ್ತೀನಿ. ಇದನ್ನ ನಾನು ಸೆಂಟರ್ ಆಫ್ ಮಾಸ್ ಅಂತ ಕರ್ಕೋತೀನಿ, ಆಯ್ತಾ? ಈಗ ಎರಡು ಫೋರ್ಸ್ ಆಪೋಸಿಟ್ ಇದೆ. ಲೆಟ್ ಅಸ್ ಸೇ F1 is 5 Newton, F2 is 5 Newton ಇಟ್ಕೊಳ್ಳಿ, ತೊಂದರೆ ಇಲ್ಲ. F1 and F2 ಆಪೋಸಿಟ್ ಇರೋದ್ರಿಂದ there is every possibility of F1 becoming equal to F2, so that F1 minus F2 equal to 0, ಅಂದ್ರೆ ಸಿಗ್ಮಾ F equal to 0 ಆಗೋ ಚಾನ್ಸ್ ಇದೆ. ಅಂದ್ರೆ ಈಗ ಈ ಆಬ್ಜೆಕ್ಟ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂನಲ್ಲಿದೆ. ಒಂದು ಗಮನಿಸಿ, ಎರಡೂ ಫೋರ್ಸ್ಗಳು ಸೇಮ್ ಡೈರೆಕ್ಷನಲ್ಲಿ ಆಕ್ಟ್ ಮಾಡಿದರೆ ನೋ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್. ಎರಡೂ ಫೋರ್ಸ್ ಆಪೋಸಿಟ್ ಆಕ್ಟ್ ಮಾಡಿದರೆ, ಅದಾಗಲೇ ಒಂದು ಬುಕ್ಕಿನ ಎಕ್ಸಾಂಪಲ್ ಅನ್ನು ಕೊಟ್ಟನಲ್ಲ, ಎರಡೂ ಫೋರ್ಸ್ ಆಪೋಸಿಟ್ ಆಕ್ಟ್ ಮಾಡಿದರೆ ದೇರ್ ಈಸ್ ಎ ಚಾನ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಿಲ್ಲ, ಬಟ್ ಇರೋ ಚಾನ್ಸ್ ಇದೆ. ಇಲ್ಲಂತೂ ಚಾನ್ಸೇ ಇಲ್ಲ. ಸೊ ದೇರ್ ಈಸ್ ಎ ಚಾನ್ಸ್ ಆಫ್ ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್, ಅಂದರೆ ಅದು ಟ್ರಾನ್ಸ್ಲೇಟರಿ ಮೋಷನ್ ಆಗದೇ ಇರೋ ಸಾಧ್ಯತೆ ಇದೆ. ರೊಟೇಷನ್ ಆಗೋ ಸಾಧ್ಯತೆ ಇದೆಯಾ ಇಲ್ವಾ ಸರ್? ಅದನ್ನು ನೋಡೋಣ ಬನ್ನಿ, ರೊಟೇಷನ್ ಆಗುತ್ತೋ ಇಲ್ವೋ ನೋಡೋಣ. ಈಗ ನೋಡಿ, F1 produces this type of rotation, F2 produces this type of rotation. Let us say this is D1, this is D2, so this is D1, this is D2, so that both the torques are in the same direction. ಸೊ ಇದು ಆಬ್ಜೆಕ್ಟು, ನಾನು ಇಲ್ಲಿ ಹಿಂಗೆ ಹೇಳಿದೆ, ಒಂಥರ ಕಾರ್ ಸ್ಟೇರಿಂಗ್ ವೀಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ಥರ ಎಳಿತಿದ್ದೀರಾ, ಇಲ್ಲಿ ಈ ಥರ ಎಳಿತಿದ್ದೀರಾ, ಆಯಿತಾ? ಸೊ ವೀಲ್ ಹೀಗೆ ರೊಟೇಟ್ ಆಗುತ್ತೆ. ಸೊ ಇಟ್ ರೊಟೇಟ್ಸ್ ಇನ್ ದಿಸ್ ಡೈರೆಕ್ಷನ್. ಅಂದರೆ ಈ ಥರ ಎರಡು ಅಪೋಸಿಟ್ ಫೋರ್ಸ್ಗಳನ್ನು ಅಪ್ಲೈ ಮಾಡಿದಾಗ ಯಾವುದೇ ಕಾರಣಕ್ಕೂ ರೊಟೇಷನನ್ನು ನಿಲ್ಸಕ್ಕಾಗಲ್ಲ, ರೊಟೇಟ್ ಆಗೇ ಆಗುತ್ತೆ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕೇಸ್ ಆಫ್ ದಟ್ ಟಿ ಸ್ಕ್ವೇರ್, ಸ್ಪ್ಯಾನರ್, ಸೀಸಾ ದಟ್ ಐ ಮೆನ್ಷನ್ಡ್ ಇನ್ ಮೈ ಲಾಸ್ಟ್ ವಿಡಿಯೋ. ಸೊ ಇಫ್ ಯು ಅಪ್ಲೈ ಟೂ ಫೋರ್ಸಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಆಫ್ ಕೋರ್ಸ್ at two different positions, then the body will rotate. Therefore sigma tau cannot be zero. ನೋಡಿ, ಇಲ್ಲಿ sigma f cannot be 0, ಇಲ್ಲಿ sigma tau cannot be 0. So therefore, in order to have rotational equilibrium, forces must act in the same direction. To have translatory equilibrium, forces must act in the opposite direction. Conversely, to have linear motion, forces must be in the same direction. To have rotational motion, forces must be in the opposite direction. Did you understand? Bari force ಅಷ್ಟೇ ಅಲ್ಲ, rotational motion ಅಲ್ಲಿ force ಅಂತ actually ನಾವು ಹೇಳಬಾರ್ದು, torque ಅಂತ ಹೇಳಬೇಕು. So forces must be in the opposite direction ಅನ್ನೋದು ಒಂಥರ ಅರ್ಧಂಬರ್ಧ ಸೆಂಟೆನ್ಸ್. ಪೂರ್ತಿ ಸೆಂಟೆನ್ಸ್ ಏನಪ್ಪ, ಪೂರ್ತಿ ಆನ್ಸರ್ ಏನಪ್ಪ ಅಂದರೆ,
to have rotational motion, you should have same directional torques. Torques must be in the same direction. Did you understand? So for linear motion, forces must be in the same direction. For rotational motion, torques must be in the same direction. So ಇಷ್ಟು ಹೇಳಿ ಈ ವಿಡಿಯೋ ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟಾರ್ಕಿನ ನೆಕ್ಸ್ಟ್ ವರ್ಷನ್ ಕಪಲ್ ಅಂದರೆ ಏನು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಏನು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಸೆಂಟರ್ ಆಫ್ ಗ್ರಾವಿಟಿಗೂ ಸೆಂಟರ್ ಆಫ್ ಮಾಸ್ಗೂ ಕನೆಕ್ಷನ್ ಇದೆಯಾ, ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ lecturing. Please share your comments with me. I will improvise the lecturing or even the contents also in future. Okay, thank you. We will meet in the next video. Thank you once again.